ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದಲ್ಲಿ ಈಗ 2 DCM ಮಾಡ್ತಾರಂತೆ. ನಮ್ಮ ಮುಖ್ಯಮಂತ್ರಿಯಾದ ಮಿಸ್ಟರ್ ಶ್ರೀ ಡಿ.ಕೆ. ಶಿವಕುಮಾರ್ ಅವರು 2 ಉಪಮುಖ್ಯಮಂತ್ರಿಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಏನು ಸುದ್ದಿ ಅದು? ಒಂದು ಸತೀಶ್ ಜಾರಕಿಹೊಳಿ, ಇನ್ನೊಂದು ಲಿಂಗಾಯತರಿಗೆ ಅಂತ ವಾದ. ಯಾರು ಲಿಂಗಾಯತರು? ಇಬ್ಬರು ಇದ್ದಾರೆ. ಯಾರು ಕೊಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ 2 DCMಗಳನ್ನ ಮಾಡೋದು ಅಂತ ಹೊರಟಿದ್ದಾರೆ ಅಂತ ಒಂದು ಸುದ್ದಿ. ಅದರಲ್ಲಿ ಬೆಳಗಾಂ ರಾಜಕೀಯ ಇದೆಯಲ್ಲ, ಬೆಳಗಾಂ ರಾಜಕೀಯದಲ್ಲಿ ಒಂಥರ ಕೋಲಾಹಲ ನಡೀತಾ ಇದೆ. ಒಂದು ಸತೀಶ್ ಜಾರಕಿಹೊಳಿಗೆ ಏನಾದ್ರು DCM ಕೊಟ್ಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ನಿಗೆ 0 ಮಾಡಿಬಿಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸೌದಿ ಇಬ್ಬರೂ 0 ಆಗಿಬಿಡ್ತಾರೆ. ಅಲ್ಲಿ ಹೆಂಗಪ್ಪ ಅಂತಂದರೆ ಸಾಹುಕಾರರ ದರ್ಬಾರು. ಸಾಹುಕಾರ ಅಂದರೆ ಯಾರು? ರಮೇಶ್ ಜಾರಕಿಹೊಳಿ ಮತ್ತು ಅವರ ಕುಟುಂಬ ಸಾಹುಕಾರದು. ಮತ್ತು ಕತ್ತಿ ಕುಟುಂಬ ಒಂದು, ಉಮೇಶ್ ಕತ್ತಿ ಅಂತ, ಅವ್ರ ತಮ್ಮ ರಮೇಶ್ ಕತ್ತಿ ಅಂತ ಏನೋ. ಇವ್ರದ್ದು ದರ್ಬಾರ್ಗಳಲ್ಲಿ ಇದು ನಡೀತಾ ಇದೆ. ಆದರೆ ಒಂದೇನಪ್ಪ ಹಂಗಂತಂದರೆ, ಹೇಳಬೇಕು ಹಂಗಂದರೆ, ಉಮೇಶ್ ಕತ್ತಿಗೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿಗೆ ಏನಾರು ಉಪಮುಖ್ಯಮಂತ್ರಿ ಕೊಟ್ಟರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನೂ ಪೊಸಿಷನ್ ಕೊಡದೆ, ಮಿನಿಸ್ಟ್ರ್ಗಿರಿ ಕೊಡದೆ ಹಂಗೆ ಬಿಟ್ಟರೆ ಅವರು 0 ಆಗಿಬಿಡ್ತಾರೆ. 0 ಮಾಡ್ತಾರೆ ಇವರು ಸತೀಶ್ ಜಾರಕಿಹೊಳಿ ಅವರು. ಮತ್ತು ಸೌದಿಗೆ ಲಕ್ಷ್ಮಣ್ ಸೌದಿ ಪಾಪ BJPಯಿಂದ ಅಲ್ಲಿ ಹೋಗಿ ಏನೂ ಇಲ್ದಂಗೆ ಬಾಯಿ ಬಿಟ್ಕೊಂಡು ಕೂತವ್ರೆ, ಯಾವಾಗ ನಂಗೆ ಕೊಡ್ತಾರೆ ಹೆಂಗಂತ. ಅದಕ್ಕೆ ಹೇಳೋದು, ದೂರದ ಬೆಟ್ಟ ನುಣ್ಣಿಗೆ ಅಂತ. ಆಸೆ ಪಡಬೇಡ್ರಂತೆ, ದುರಾಸೆ ಪಡಬೇಡ್ರಂತೆ. ಆಸೆ ಪಡಬೇಕು, ಆದರೆ ದುರಾಸೆ ಪಡಬೇಡ್ರಂತೆ. ಅಲ್ಲೋಗಿ ಏನೋ ನಾನು ಕಟ್ಟಾಕ್ಬಿಡ್ತೀನಿ ಅಂತ ಓಡೋಗ್ಬಿಟ್ರು. ಈಗ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. 2 ಕೊಠಾರದ ದಾಸಯ್ಯ ಆಗಿಬಿಟ್ಟಿದ್ದಾರೆ. ಯಾರು? ಲಕ್ಷ್ಮಣ್ ಸೌದಿಯವರು. ಸತೀಶ್ ಜಾರಕಿಹೊಳಿಯವರ ಮಗಳು ನಮ್ಮಪ್ಪ ಮುಂದಿನ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ D.K. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರಂತೆ. ಇದು ಯಾರಿಗೆ, ಏನು, ಎತ್ತ ಅಂತ ಇನ್ನೂ ಅದು ಕಂಪ್ಲೀಟ್ ಆಗಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಹಂಗಂದರೆ ವಿಷಯ, ರಾಜ್ಯದ ರಾಜಕಾರಣ 13 ಜನಕ್ಕೆ ಮಂತ್ರಿಮಂಡಲ ರಚನೆ ಮಾಡಿಬಿಟ್ಟು ಈ ಕಡೆಗೂ ಇಲ್ಲ, ಆ ಕಡೆಗೂ ಇಲ್ಲ. ಯಾರೂ ಕೆಲಸ ಮಾಡ್ತಾಯಿಲ್ಲ. ಯಾರೊಬ್ಬರನ್ನ ಬಿಟ್ಟರೆ ಕೃಷ್ಣೇ ಬೈರೇಗೌಡರು ಬಿಟ್ಟರೆ ಇನ್ನು ಯಾವ 13 ಜನ ಮಂತ್ರಿಗಳು ಇದಕ್ಕೆ ಯಾವ ಸುಖಕ್ಕೋಸ್ಕರ ಕೊಟ್ಟರು ಇವ್ರಿಗೆಲ್ಲರಿಗೂ ಖಾತೆಗಳನ್ನೀಗ ಮಂತ್ರಿ ಮಾಡಿದ್ರು? ಯಾಕೆ ಹಿಂಗೇನಾ? ಮಂತ್ರಿಮಂಡಲ ತಗೊಂಡ ಮೇಲೆ ಏನು ಕೆಲಸ ಮಾಡ್ತಾಯಿದ್ದಾರೆ ಎತ್ತ ಅನ್ನೋದು ಒಂದು ಚೂರು ಜನರಿಗೆ ಗೊತ್ತಾಗಬೇಕಲ್ವ? ಗೊತ್ತೇ ಆಗಲಿಲ್ಲ. ಹಂಗಂದರೆ ಜಯನಗರ ಬಿಟ್ಟು ಪಾಪ ರಾಮಲಿಂಗಾರೆಡ್ಡಿಯವರು ಜಯನಗರ ಬಿಟ್ಟು ಮುಂದಕ್ಕೆ ಬರಲೇ ಇಲ್ವೇ ಏನೋ, ದಾಟಲೇ ಇಲ್ಲ. ಈ ಕಡೆಯೂ ಇದೆ ಸ್ವಾಮಿ, ಕರ್ನಾಟಕದಲ್ಲಿ ಪೂರ್ತ ಐತೆ. ನಿಮ್ಮದೇ ರಾಜಭಾರ ಕರ್ನಾಟಕ. ರಾಮಲಿಂಗಾರೆಡ್ಡಿಯವರೇ, ಕರ್ನಾಟಕ ಪೂರ್ತ ನಿಮ್ಮದೇ. ನೀವೇ ಓಡಾಡಬೇಕಾಗಿರೋದು. ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ನೀರಿದೆ ಅಂತ ತಿಳ್ಕೋಬೇಕು, ಅದಕ್ಕೆ ಉತ್ತರ ಕೊಡಬೇಕು. ನೆಕ್ಸ್ಟ್ ಇವರು ತಮಿಳ್ನಾಡಿನ ವಿಜಯ್ ಮುಂದಿನ ತಿಂಗಳು ಬರ್ತಾರಂತೆ ಮಾತುಕತೆಗೆ. ಏನಕ್ಕೆ? ಕಾವೇರಿ ಮಾತುಕತೆಗೆ. ಒಳ್ಳೆ ಬೆಳವಣಿಗೆ. ನಿಜವಾಗಿ ಬಂದು ಮಾತುಕತೆ ಮಾಡಿದ್ರೆ ಯಾವ ಮುಖ್ಯಮಂತ್ರಿನೂ ಬಂದು ಮಾತುಕತೆ ಮಾಡಲಿಲ್ಲ. ಈಗ ಇವ್ರು ಬಂದು ನೋಡಿ ಮಾತುಕತೆ ಮಾಡಿದ್ರೆ ಡ್ಯಾಮ್ಗೆ ಕರ್ಕೊಂಡೋಗ್ಬಿಟ್ರೆ ಒಳ್ಳೆಯದು. D.K. ಶಿವಕುಮಾರು ಡ್ಯಾಮ್ಗೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ಇದನ್ನೀಗ ತೋರಿಸಿ ವಿಶ್ಲೇಷಣೆ ಮಾಡಿ ಅವ್ರನ್ನೀಗ ಕಳಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಯಾವಾಗ ನೋಡಿದ್ರೂ
ಏನೋ ನೀರು ತುಂಬಿದೆ, ನೀರು ಕೊಡಿ ನೀರು ಕೊಡಿ ಅಂತ ಯಾವಾಗ ನೀರು ಖಾಲಿಯಾಗಿರುತ್ತೆ ಆವಾಗಲೇ ಕೇಳ್ತಾ ಇರ್ತಾರೆ. ಅದರಿಂದ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇವ್ರಿಗೆ ಗೊತ್ತಾಗಬೇಕು, ಅವ್ರಿಗೂ ಗೊತ್ತಾಗಬೇಕು. ಬಂದಾಗ ನೀವು ಹಂಗೆ ಮಾಡಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಏನು ಮಾಡಿ ಗೊತ್ತಾ, ಇದಕ್ಕೆ ಡ್ಯಾಮ್ಗೆ ಕರ್ಕೊಂಡೋಗ್ಬಿಡಿ, ಕನ್ನಂಬಾಡಿನೂ ನೋಡ್ಕೊಳ್ಳಿ. ನೀನು ನೋಡಿದ್ಯಾ ಇಲ್ವಾ ನಮ್ಮ ಬಾಪ ತೋರಿಸ್ತೀನಿ. ನಮ್ಮಲ್ಲಿ ಈಗಿರುವಂಥ ಸಿಚುವೇಷನಲ್ಲಿ ನಾವು ನೀರಿನಿಗೆ ಈಗ ಬಿಡೋಕ್ಕಾಗತ್ತಾ ಅಂತ ತೋರಿಸೋಂಥದ್ದು. ಅರ್ಥ ಆಯ್ತಾ? ಒಂದು. ಎರಡನೇದು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಕುಡಿಯೋ ನೀರಿಗೋಸ್ಕರ ಬೆಂಗಳೂರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಇವಾಗೇನಾದ್ರು ನಾವು ನೀರಿನಿಗೆ ಬಿಟ್ಬಿಟ್ರೆ, ಈಗ ಪ್ರತಿನಿತ್ಯ ಏನು ಬರ್ತಾ ಇದೆಯೋ ಅದನ್ನು ಮಾತ್ರ ನೀವು ತಗೊಳ್ಳಿ. ಏನು ನೀರು ಬಿಡದೆ ಅಂತೂ ಇಲ್ಲ, ಬಿಡ್ತಾ ಇದ್ದೀವಿ. ಆದರೆ ನೀವು ಅತಿ ಆಸೆನಿಗೆ ಪಡಬೇಡಿ ಹಿಂಗಂತ ಹೇಳ್ಬೇಕು ಅವ್ರಿಗೆ. ಯಾಕೆ ಗೊತ್ತಾ, ನೀರು ಬಂದ್ರೂ ಅವ್ರು ನೀರು ಬರಲ್ಲ ಅಂತ ಹೇಳ್ತಾರೆ. ನೀರು ಕೊಡ್ತಾ ಇದ್ದಾರೆ ಪಾಪ ಡಿ ಕೆ ಶಿವಕುಮಾರು. ಮೇಲ್ನೋಟಕ್ಕೆ ಮಾತ್ರ ಇಲ್ಲ ಇಲ್ಲ ನಾ ಕೊಡಲ್ಲ ಅಂತಾರೆ. ಇಲ್ಲ ಅಂದರೆ ಕರ್ನಾಟಕಕ್ಕೆ ಯಾಕೆ ನೀರು ಕೊಡ್ತಾ ಇರಲಿಲ್ಲ? ಕರ್ನಾಟಕದ ರೈತರಿಗೆ, ಮಂಡ್ಯ ರೈತರಿಗೆ ನೀರಿಲ್ಲ ಅಂತೆ ಕಬ್ಬು ಬೆಳೆ ಮಾಡೋಕ್ಕೆ. ಈಗ ನೋಡಿದ್ರೆ ಅವ್ರು ಬರ್ತಾರೆ, ಅವ್ರಿಗೋಸ್ಕರಾಗಿ ಏನು ಬೇಕೋ ಅದನ್ನು ಸತ್ಕಾರ ಮಾಡಬೇಕು. ಸತ್ಕಾರಕ್ಕೆ ತಕ್ಕಂತೆ ನಡ್ಕೊಳ್ಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರು. ಹಿಂದೆಯಿಂದನೂ ಇದೇನೇ ಆಗಿರೋದು. ಎಲ್ಲ ಮುಖ್ಯಮಂತ್ರಿನೂ ಕದ್ದು ಮುಚ್ಚಿ ಬಿಟ್ಕೊಂಡು ಸುಮ್ಮನೆ ಮೇಲ್ನೋಟಕ್ಕೆ ನಾನು ಹಿಂಗೆ ಹಂಗೆ ಅಂತ ಹೇಳಿದ್ದು. ಆದರೆ ಒಬ್ಬ ಗಂಡು ಅಂತಂದರೆ ಯಾರಪ್ಪ ಅಂತಂದರೆ ಬಂಗಾರಪ್ಪ ಮಾತ್ರ. ಬಿಲ್ಕುಲ್ ಕೊಡಲ್ಲ ಅಂದರೆ ಬಿಲ್ಕುಲ್ ಕೊಡಲಿಲ್ಲ. ದೊಡ್ಡ ಗಲಾಟೆ, ಅವರೇ ಹೋರಾಟ ಮಾಡಿಸಿದ್ರು. ಹೋರಾಟ ಮಾಡಿಸಿ ಬೆಂಗಳೂರಿನಿಗೆ, ಕರ್ನಾಟಕನಿಗೆ ಸ್ಟ್ರೈಕ್ ಮಾಡಿಸಿ ಬಂದ್ ಮಾಡಿದರು. ನೀರು ಕೊಡೋದಿಲ್ಲ ಅಂದಮೇಲೆ ಕೊಡೋದಿಲ್ಲ ಹಂಗಂತ. ಅಂಥ ಹುಲಿ ಇನ್ನೂ ಜೀವನದಲ್ಲಿ ಮತ್ತೆ ಇನ್ನೊಂದು ದಿವಸ ಇನ್ಯಾರೂ ಹುಟ್ಟೋದಿಲ್ಲ. ಅರ್ಥ ಆಯ್ತಾ? ಇದು ಈ ಥರ ಆದಂಥ ವಿಷಯಗಳು. ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಮತ್ತು ಇವ್ರಿಗೆ ಲಕ್ಷ್ಮಣ್ ಸವದಿಗೆ ನೀನಾ ಅಂತ ಶುರುವಾಗಿದೆ. ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಪದವಿ ಕೊಡಬಾರ್ದು ಅಂತ ಸತೀಶ್ ಜಾರಕಿಹೊಳಿಯವರು ಇದರಲ್ಲಿ ಪಾರ್ಟಿನಲ್ಲಿ ಹೇಳಿದ್ದಾರೆ ಅಂತ ಒಂದು ಸುದ್ದಿ. ಅದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಇವ್ರಿಗೆ ಸತೀಶ್ ಜಾರಕಿಹೊಳಿಗೆ ಅವರಿಬ್ಬರಿಗೆ ಸಿಗದೇ ಇದ್ದರೆ ಇವ್ರಿಗೆ ಸಿಗೋವಂಥ ಲಾಭ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಹಿಂಗಾಗಿದೆ ವಿಷಯ. ಈ ಥರ ಆಗಿ ನಡೀತಕ್ಕಂಥ ವಿಚಾರಗಳನ್ನು ಯಾರಿಗೆ ಯಾವ ರೀತಿ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂದರೆ, ನಮ್ಮ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ರಚನೆ ಮಾಡಬೇಕು ಅಂತ ತುಂಬ ತಾತುರಿಯಿಂದ ಪಾಪ ಡೆಲ್ಲಿಗೆ ಹೋದರು. ಡೆಲ್ಲಿನಲ್ಲಿ ಯಾರು ನಮ್ಮ ರಾಹುಲ್ ಗಾಂಧಿಯವರು ಸ್ಟ್ರೈಕ್ ಕೂರಿಸ್ಬಿಟ್ರು. ಸ್ಟ್ರೈಕಿಂದ ಬಂದರು. ಈಗ ಮತ್ತೆ ಯಾವತ್ತು ಹೋಗಬೇಕು ಅಂತ ಗೊತ್ತಿಲ್ಲ. ಇವತ್ತು ನಾಳಿದ್ದು ವಿಧಾನಸಭೆ, ನಾಳೆ ಹೋದರೆ ಆಗುತ್ತೆ. ನಾಳೆ ಭಾನುವಾರ ಏನು ಇದಿರಲ್ಲ, ಏನೋ ಲೋಕಸಭೆ ಇರಲ್ಲ. ನಾಳೆ ಭಾನುವಾರ ಹೋಗಿ ಮಾತುಕತೆ ಮಾಡ್ಕೊಂಬರ್ಬೋದು ಬೇಕಾದರೆ ಡಿ ಕೆ ಶಿವಕುಮಾರ್ ಅವರು. ನಾಳೆ ಲೋಕಸಭೆ ಇಲ್ಲ. ಇವತ್ತು ಅಲ್ಲಿ ವಿಶೇಷ ಆದಂಥ ಚರ್ಚೆಗಳು ಲೋಕಸಭೆಯಲ್ಲಿ ನಡೀತಾವೆ. ಅದರಿಂದ ಈಗ ರಾಹುಲ್ಗೆ ಅಷ್ಟೊಂದು ಬ್ಯುಸಿ, ಅವ್ರಿಗೆ ರೆಸ್ಟೇ ಇಲ್ಲ. ಯಾಕೆ ಹಂಗಂತಂದರೆ ಅವ್ರಿಗೆ ಯಾವುದನ್ನು ಚರ್ಚೆನೂ ಮಾಡೋಂಗಿಲ್ಲ, ಏನೂ ಇಲ್ವಲ್ಲ. ಸುಮ್ಮನೆ ಬಂದ್ ಮಾಡೋದು ಅಷ್ಟೇ. ಲೋಕಸಭೆನಿಗೆ ಬಂದ್ ಮಾಡು, ಎಲ್ಲ ಆಚೆಗೆ ಬಾ, ಡಿಸ್ಟರ್ಬ್ ಮಾಡು ಅಷ್ಟೇ. ಡಿಸ್ಟರ್ಬ್ ಮಾಡೋದು ಒಂದು ಬುದ್ಧಿ ಬಿಟ್ಟು ಇನ್ನೇನು ಕೇಳುವಂಗಿಲ್ಲ ಇವ್ರ ಹತ್ರ. ಯಾರ ಹತ್ರ? ನಮ್ಮ ರಾಹುಲ್ ಗಾಂಧಿ ಹತ್ರ. ಡಿಸ್ಟರ್ಬ್ ಅಂದರೆ ಹೆಂಗೆ? ಈ ಕಾನೂನು ಸರಿ ಇಲ್ಲ, ಇದು ಸರಿ ಇಲ್ಲ ಹಂಗಂತನೂ ಇಲ್ಲ, ಏನೂ ಹೇಳಲ್ಲ. ನೀವು ಮಾಡ್ತಕ್ಕಂಥದ್ದೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬರ್ತಾರೆ. ಈಗ ಒಂದೇ ಒಂದು ಹಿಡ್ಕೊಂಡವ್ರೆ. ಈಗ ಧರ್ಮೇಂದ್ರ ಪ್ರಧಾನಿಗೆ ರಾಜೀನಾಮೆ ಕೊಡ್ಸೋಣ. ರಾಜೀನಾಮೆ ಕೊಟ್ಬಿಟ್ರೆ ಆಗಿರ್ತಕ್ಕಂಥ ಸಮಸ್ಯೆ ಎಲ್ಲ ಬಗೆಹರಿದೋಯ್ತದ? ಅದಕ್ಕೆ ಅದೇನೆ ಅಲ್ಲ. ಯಾವುದೋ ಒಬ್ಬ ಸ್ಕೂಲ್ ಟೀಚರ್ಗಳು, ಮೇಸ್ಟ್ರುಗಳು ಪ್ರಶ್ನೆ ಪತ್ರಿಕೆನೀಗ ಲೀಕ್ ಮಾಡಿದವರು, ಇವ್ರ ಮೇಲೆ, ಪ್ರಧಾನರ ಮೇಲೆ ಯಾಕೆ ನೀವು ಇದನ್ನು ಮಾಡೋದು? ಮಂತ್ರಿಮಂಡಲದಲ್ಲಿ ಒಬ್ಬನೇ ಇಳಿಸ್ಬೇಕು ಹೆಂಗಾರು ಮಾಡಿ. ಇಷ್ಟು ಬಿಟ್ಟರೆ ಬೇರೆ ಇನ್ನೇನಾದ್ರು ಇದೆಯಾ ನಿಮ್ಮ ಅಜೆಂಡಾ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ? ಬೇರೆ ಏನೂ ಇಲ್ಲ.
ಪ್ರಧಾನಿ ರಾಜೀನಾಮೆ ಕೊಡೋದಿಲ್ಲ. ನರೇಂದ್ರ ಮೋದಿಯವರು ರಾಜೀನಾಮೆ ಕೊಟ್ಟು ಬಗೆಹರಿಸುವಂಥ ಜನ ಅಲ್ಲ. ಅವ್ರಿಗೆ ಗೊತ್ತು ಯಾವ ರೀತಿ ಬಗೆಹರಿಸ್ಬೇಕು ಅಂತ. ಈಗಾಗಲೇ ಎಲ್ಲ ಒಂದಲ್ಲ ಒಂದು ರೂಟಲ್ಲಿ ಬಗೆಹರಿಯೋಕ್ಕೆ ದಾರಿ ಹುಡುಕಿದ್ದಾರೆ. ಅಮಿತ್ ಶಾ ಇದ್ದಾರೆ ಅದಕ್ಕೆ ಸರಿಯಾದ ಕುತಂತ್ರ ಅತಂತ್ರ ಎಲ್ಲ ಮಾಡೋಕ್ಕೆ. ಅಮಿತ್ ಶಾ ಮನ್ಸು ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ನೀವೆಲ್ಲರೂ ಬಂದಾಗ್ಬಿಡ್ತೀರಾ. ಬೇಡ, ನಿಧಾನವಾಗೇ ಮಾಡಿ. ಸ್ಟ್ರೈಕ್ ಮಾಡ್ಕೊಳ್ತಾ ಇರಿ, ಆವಾಗವಾಗ ಗಲಾಟೆ ಮಾಡಿ, ಕಲ್ಲು ಹೊಡೀರಿ, ಕಲ್ಲು ಹೊಡೆಸಿ. ನೀವು ಹೊಡಿಬೇಡಿ, ಪಾಪ ಎಲ್ಲರಿಗೂ ಕರ್ಸಿದಿರಲ್ಲ, ಎಲ್ಲರಿಗೂ ಹೊಡೆಸಿ ಅವ್ರಿಗೆ ಒಳ್ಳೆ ಊಟ ತಿಂಡಿನೀಗ ಸಪ್ಲೈ ಮಾಡಿ. ರಾಹುಲ್ ಗಾಂಧಿಯವರೇ ಪಾಪ ಅವ್ರು ಊಟ ಮಾಡಲಿ. ಹಸ್ದು ಸ್ಟ್ರೈಕ್ ಮಾಡೋದು ಬೇಡ. ಹೊಟ್ಟೆ ತುಂಬ ಊಟ ಮಾಡಿ ಸ್ಟ್ರೈಕ್ ಮಾಡೋಕ್ಕೆ ಹೇಳಿ. ತುಂಬ ಒಳ್ಳೆಯದು. ನಿಮ್ಮ ಅಡ್ವೈಸ್ಗೆ ನಾನು ತುಂಬ ಮೆಚ್ಚಿ ನಾನು ಕೃತಜ್ಞನಾಗ್ತೀನಿ. ಇಷ್ಟು ಹೇಳಿ ನನ್ನ ಮಾತಿನಿಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.